ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ನ ಯಾವ ರೀತಿ ಪಾಸ್ ಆಗೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಈ ಒಂದು ವಿಡಿಯೋ ಬಂದು ಟಾಪರ್ಸ್ಗಲ್ಲ, ಯಾರೆಲ್ಲ ಸೆಕೆಂಡ್ PUC ಜಸ್ಟ್ ಪಾಸ್ ಆಗಬೇಕು ಅಂತ ಇದ್ದೀರೋ ಅವ್ರಿಗೆ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತಹ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಸೆಕೆಂಡ್ PUC ನ ಒಂದು ಎಕ್ಸಾಮ್ ನ ಒಂದು ಪಾಸಿಂಗ್ ಪ್ಯಾಕೇಜ್ ಏನನ್ನ ಇದ್ರೆ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಇಲ್ಲ ಅಂತ ಹೇಳೋದಾದ್ರೆ ಜಸ್ಟ್ 50 ರೂಪಾಯಿಗೆ ನಾವು ಪಾಸಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಿದ್ದೀವಿ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬಂದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡನ್ನೂ ಕೂಡ ಪ್ರೊವೈಡ್ ಮಾಡ್ತೀವಿ. ಸೈನ್ಸ್, ಕಾಮರ್ಸ್ ಮತ್ತೆ ಆರ್ಟ್ಸ್ ಮೂರು ಕೋರ್ಸ್ ಇಂದು ಕೂಡ ನಮ್ಮ ಹತ್ರ ಇದೆ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. 50 ರೂಪಾಯಿ ಅಷ್ಟೇ 6 ಸಬ್ಜೆಕ್ಟ್. ಸೊ ಮೊದಲನೇದಾಗಿ ನೀವು ಯಾವ ರೀತಿ ಪಾಸ್ ಆಗಬೇಕು, ಜಸ್ಟ್ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಈ ವರ್ಷದ ಪ್ರಿಪ್ರೇಟರಿ ಎಕ್ಸಾಮ್ನ 2 ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಸೊ ನೀವು ಪ್ರಿಪ್ರೇಟರಿ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಅಂದರೆ 2 ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಇಲ್ಲಾಂದರೆ ಜೆರಾಕ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ ಯಾರನ್ನ ಕಾಲೇಜ್ಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಿದ್ರು ಅಂತ ಹೇಳೋದಾದ್ರೆ ಎಕ್ಸಾಮು. ಸೊ ಎರಡನೇದಾಗಿ ಲಾಸ್ಟ್ ಇಯರ್ನ ಒಂದು ಫೈನಲ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಓಕೆನಾ? ಫೈನಲ್ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ರಿಪೀಟೆಡ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇಟ್ಕೋಬೇಕಾಗುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಯಾವುದು ಅಂದರೆ ಈ ವರ್ಷದ ಒಂದು ಪ್ರೊವೈಡ್ ಮಾಡಿರ್ತಾರೆ ನೋಡಿ ಮಾಡೆಲ್ ಕ್ವಶನ್ ಪೇಪರ್ಸ್. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಬಂದ್ಬಿಟ್ಟು ನಿಮಗೆ ಗೌರ್ಮೆಂಟ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜಸ್ ಚೇಂಜ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಸೊ ಅವೆಲ್ಲ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವುದೋ ಸೆಕೆಂಡ್ ಲ್ಯಾಂಗ್ವೇಜ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮದು ಸಬ್ಜೆಕ್ಟೇ ಅಲ್ಲ ಬ್ರೋ ಇದು ಅಂತ ಹೇಳಕ್ಕೆ ಹೋಗ್ಬೇಡಿ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಎಲ್ಲನೂ ಕೂಡ ಮರ್ಜ್ ಮಾಡಿ ಪ್ರೊವೈಡ್ ಮಾಡ್ತಿದ್ದೀವಿ. ಬಂದು ಮೆಸೇಜ್ ಮಾಡಿ, ತುಂಬ ಈಸಿ ಇದೆ. ಓಕೆನಾ? ಸೊ ಇವಿಷ್ಟನ್ನು ಕೂಡ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ಮೇನ್ ರಿಪೀಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ಸ್ನ ನೀವು ಇಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ರಿಪೀಟ್ ಆಗಿರುವಂಥ ಒಂದು ಕ್ವಶನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಯಾವುದು ಮೇನ್ ಆಗಿ ಇವಾಗ ಕವಿ ಪರಿಚಯಗಳೇನ ಇತ್ತು ಅಂದರೆ ಪೊಯಮ್ಸ್ ಏನನ್ನ ಕೊಟ್ಟಿದ್ದಾರೆ ಅಂದರೆ ಸೊ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಲಾಂಗ್ ಆನ್ಸರ್ಸ್ಗಳನ್ನ ರಿಪೀಟ್ ಮಾಡಿರೋದನ್ನ ಮಾರ್ಕ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಆಗಿರ್ಬೋದು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಪ್ರತಿ ಒಂದನ್ನು ಕೂಡ ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಲೆಟರ್ ರೈಟಿಂಗ್ಸ್ ಅವೆಲ್ಲನೂ ಕೂಡ. ಸೊ ಅದಾದಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ತುಂಬ ಜಾಸ್ತಿ ಕ್ವಶನ್ಸ್ಗಳಿರುತ್ತೆ. ಸೊ ಅದನ್ನು ಕೂಡ ರಿಪೀಟೆಡ್ ಆಗಿರುವಂಥದ್ದು ಬರ್ಕೊಳ್ಳಿ. ಮತ್ತು ಇವಿಷ್ಟು 4 ಏನು ಕ್ವಶನ್ ಪೇಪರ್ಸ್ ನಾನು ಹೇಳಿದೆ ನೋಡಿ, ಇಷ್ಟು ಓದ್ಕೊಂಡ್ರು ಕೂಡ ಪಾಸ್ ಆಗುತ್ತೆ. ಇಷ್ಟು ಪಾಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಒಂದು 35ರಿಂದ 40 ಸಿಗುತ್ತೆ. ಬಟ್ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಿಮಗೆ ಚಾಪ್ಟರ್ ವೈಸ್ ವೇಟೇಜ್ ಇದೆ ನೋಡಿ. ಈ ಒಂದು ಚಾಪ್ಟರ್ನಲ್ಲಿ 10 ಮಾರ್ಕ್ಸ್ ಬರೋದು ಅಂದರೆ ಆ ಒಂದು ಚಾಪ್ಟರ್ನಲ್ಲಿ 10 ಮಾರ್ಕ್ಸಿಂದು ಯಾವ್ದು ಇಂಪಾರ್ಟೆಂಟ್ ಅದನ್ನೇ ಎತ್ಕೊಂಡು ಬರ್ತೀವಿ ನಾವು. ಸೊ ಆ ಚಾಪ್ಟರ್ ವೇಟೇಜ್ ಮೇಲೆ ನಾವು ಪ್ರಿಪೇರ್ ಮಾಡಿರುವಂಥ ಒಂದು ಕ್ವಶನ್ ಪೇಪರ್ಸ್ ಅವೆಲ್ಲನೂ ಮತ್ತೆ ಆನ್ಸರ್ ಕೂಡ ಇರುತ್ತೆ, ವಿತ್ ಕ್ವಶನ್ಸ್ ಇರುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ನಾನು ಲಾಸ್ಟ್ ಇಯರ್ನ ಫೈನಲ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ ಆ್ಯಡ್ ಮಾಡಿಲ್ಲ. ಫೈನಲ್ ಇಯರ್ ಒಂದು ಕ್ವಶನ್ ಪೇಪರ್ಸು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಡ್ ಮಾಡಿದ್ದೀನಿ. ರೆಫರೆನ್ಸ್ಗೋಸ್ಕರ ನೀವು ಓದ್ಕೊಂತೀರಾ ಅಂದರೆ ರೆಫರೆನ್ಸ್ಗೋಸ್ಕರ ನೀವು ಓದ್ಕೋಬಹುದು. ಸೊ ಇಷ್ಟನ್ನು ಕೂಡ ನಾವು ಒಂದು ಸಬ್ಜೆಕ್ಟ್ಗೆ 10 ರೂಪಾಯಿ ಕೂಡ ತೊಗೊತಿಲ್ಲ, 9 ರೂಪಾಯಿನ ನಾವು ಬೀಳುತ್ತೆ ನಿಮಗೆ. ಸೊ ಎಲ್ಲ ಸೇರಿ 50 ರೂಪಾಯಿಗೆ ಮಾರ್ತಿದ್ದೀವಿ ಅಂತಲೇ ಹೇಳ್ಬೋದು. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ, ನಂಬರ್ ಮೆನ್ಷನ್ ಆಗಿರುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.